ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾನು ಇವತ್ತಿನ ದಿವಸ ಒಂದು ಮಹತ್ವದ ವಿಚಾರದ ಬಗ್ಗೆ ಚಿಂತನ ಮಂಥನ ಮಾಡ್ಬೇಕಂತ ಕೂತಿದ್ದೀನಿ. ದೊಡ್ಡ ಕನಸಿಗೆ ಮಾತ್ರ ದೊಡ್ಡ ಸಾಧನೆ ಸಾಧ್ಯ ಅಂತ. ಅಂದ್ರ ನಮ್ಮ ಕನಸು ದೊಡ್ಡದಾಗಿರ್ಬೇಕು ಯಾವಾಗ್ಲೂ. ಅಂದ್ರೆ ಮಾತ್ರ ಸಾಧನೆ ದೊಡ್ಡದಾಗ್ತದೆ. ಅದು ಹೆಂಗಪ್ಪ ಅಂತಂದ್ರೆ, ಈಗ ಉದಾಹರಣೆಗೆ ನಾನು ಪರೀಕ್ಷೆ ಒಳಗ 100ಕ್ಕೆ 90 ತಗೋಬೇಕು ಅಂತ ನಿರ್ಧಾರ ಮಾಡಿ ಪ್ರಯತ್ನವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದೆ, ಅಧ್ಯಯನವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದೆ ಅಂದ್ರೆ ಒಂದು 70-80 ತಗೋತೀನಿ. ಅದು ಬಿಟ್ಟು ನಾನು ಒಂದು 70% ಮಾಡ್ಬೇಕಂತ ಮಾಡೀನಿ ಅಂತ ನಾ ಪ್ರಯತ್ನ ಶುರು ಮಾಡಿದ್ರೆ ಅದು 70 ದಾಟುವುದಿಲ್ಲ. ಅಷ್ಟೇ 50, 55, 60 ತನಕ ಬರ್ತದೆ. ಅದೇ ರೀತಿಯಾಗಿ ನಮ್ಮ ಕನಸುಗಳು ದೊಡ್ಡ ಇರ್ಬೇಕು. ಅಂದ್ರೆ ನಮ್ಮ ಮನಸ್ಸು ಹೇಗದಪ್ಪ ಅಂದ್ರೆ, ಅದು ನಾವೇನ್ ಹೇಳ್ತೀವಿ ಅದನ್ನ ಕೇಳ್ತೈತಿ. ನಮ್ಮ ಸುಪ್ತ ಮನಸ್ಸು ಬಹಳ ವಿಚಿತ್ರ ಐತಿ. ಅದು ನಾವೇನ್ ಹೇಳ್ತೀವಿ ಅದನ್ನ ಕೇಳ್ತೈತಿ, ಅದನ್ನ ಮಾಡ್ತೈತದು. ಈಗ ನೋಡ್ರಿ, ಎಷ್ಟೋ ಸಾರಿ ನಾವು ಬೆಳಿಗ್ಗೆ 4 ಗಂಟೆಗೆ ಊರಿಗೆ ಹೋಗ್ಬೇಕು, ಅದಕ್ಕೆ 3ಕ್ಕೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ಬೇಕು. 4 ಗಂಟೆಗೆ ಕಾರ್ ಬರ್ತದ ಅಥವಾ ಗಾಡಿ ಬರ್ತದ, ನಾವು 4ಕ್ಕೆ ಬಿಡ್ಬೇಕು ಅಂತ ಮನಸ್ಸಿನಾಗ ಅಂದುಕೊಂಡು ಮಲ್ಕೊಂಡಿವಿ ಅಂದ್ರೆ 3ಕ್ಕಲ್ಲ 2:30ಗೆನೆ ಎಚ್ಚರ ಆಗ್ಬಿಡ್ತದ. ನಮ್ಮ ಮನಸ್ಸಿಗೆ ನಾವು ಹೇಳಿಬಿಟ್ವಿ ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸವನ್ನು ಮಾಡ್ತದ ನಮ್ಮ ಮನಸ್ಸು. ಅದಕ್ಕೆ ನಾವು ನಮ್ಮ ಕನಸು ದೊಡ್ಡದಿರ್ಬೇಕು. ಕನಸು ಅಂದ್ರೆ ಹಗಲಗನಸಲ್ಲ, ಒಂದು ಯೋಚನೆ ಇರ್ಬೇಕು ನಮಗೆ. ಅದನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಸಾಧನೆ ಬಹಳ ದೊಡ್ಡದಾಗ್ತದೆ. ಅದ್ರ ಯಾವ ಅನುಮಾನನೂ ಇಲ್ಲ, ಅಗದಿ ಗ್ಯಾರಂಟಿ ಹೇಳ್ತೀನಿ ನಾನು. ಈಗ ನೋಡ್ರಿ, ಈಗ ನಮ್ಮ ಈ ಇದ್ರೊಳಗ ಸ್ಕ್ರೀನ್ಯಾಗ ಅದಾನಲ್ರಿ ವೈಭವ ಸೂರ್ಯವಂಶಿ. ತನ್ನ 14-15ನೇ ವಯಸ್ಸಿನಾಗ ಜಗತ್ ಪ್ರಸಿದ್ಧ ವ್ಯಕ್ತಿ ಆದವ. ಈಗ ಅವ್ರ ತಂದೆ ತಾಯಿ ಇವ ಮತ್ತು ಇವ್ರ ತಮ್ಮನ ಕ್ರಿಕೆಟ್ ಸಲುವಾಗೇನೆ ಇಡೀ ಜೀವನವನ್ನು ಮುಡುಪಿಟ್ಬಿಟ್ರು. ಅವರು ಹಗಲು ರಾತ್ರಿ ಕ್ರಿಕೆಟ್ ಬಗ್ಗೆ ಹೋರಾಟ. ಕ್ರಿಕೆಟ್ನೊಳಗೆ ನಾನು ಮುಂದೆ ಬರಬೇಕು, ಪ್ರಸಿದ್ಧಿ ಆಗಬೇಕು, ಸಾಧನೆಗಳನ್ನು ಮಾಡಬೇಕು ಅನ್ನುವಂತಹ ಉದಾತ್ತವಾದಂತಹ ಕನಸಿಟ್ಟುಕೊಂಡು ಹೋರಾಟವನ್ನು ಮಾಡಿದಂತ ಮನುಷ್ಯ ಇವತ್ತಿನ ದಿವಸ ಎಂಥ ಸಾಧನೆ ಮಾಡ್ಯಾನ ನೋಡ್ರಿ. ಜಗತ್ ಪ್ರಸಿದ್ಧ ವ್ಯಕ್ತಿ ಆಗ್ಯಾನ. ನಾವು ಜಗತ್ ಪ್ರಸಿದ್ಧ ವ್ಯಕ್ತಿ ಆಗುವುದು ಅಂದ್ರೆ ಹುಡುಗಾಟಿಕೆ ಕೆಲಸ ಅಲ್ಲ. ನಾವು ಇಷ್ಟೆಲ್ಲ ಯೂಟ್ಯೂಬ್ ಮಾಡ್ತೀವಿ, ಇಷ್ಟೆಲ್ಲ ಒಂದು 38 ವರ್ಷ ನೌಕರಿ ಮಾಡೀವಿ, ಬಾಳ ಮಂದಿಗೆ ಬೇಕಾಗಿವಿ, ಬಾಳ ಚಲೋ ರೀ ಅವರು ಅಂತಂದ್ರು ಕೂಡ ನಾವ್ ಎಷ್ಟು ಮಂದಿಗೆ ಪರಿಚಯ ಇದೀವಿ? ಎಲ್ಲ ಕೂಡಿದ್ರೆ ಒಂದು 4-5 ಸಾವಿರ ಜನರಿಗೆ ಪರಿಚಯ ಇಲ್ಲ ನಾವು. ಅವಾಗ ಕೋಟ್ಯಾಂತರ ಜನರಿಗೆ ಪರಿಚಯ ಆಗ್ಯಾನೀಗ ತನ್ನ 15ನೇ ವಯಸ್ಸಿನಾಗ. ಅಂದ್ರೆ ಕನಸು ದೊಡ್ಡದಿರ್ಬೇಕು, ಅಂದ್ರೆ ಸಾಧನೆನೂ ಕೂಡ ದೊಡ್ಡದಾಗ್ತದೆ. ಆ ಒಂದು ದೊಡ್ಡ ಕನಸನ್ನಿಟ್ಟುಕೊಂಡು ಬದುಕು ಮಾಡೋದನ್ನ ನಾವು ಕಲಿಬೇಕಾಗ್ಯದ ಅನ್ನೋದನ್ನ ನಾ ಇವತ್ತಿನ ದಿವಸ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನ್ರಿ, ಈಗ ನೋಡ್ರಿ, ಈಗ ದೊಡ್ಡ ಗುರಿಯನ್ನ ನಾವು ಹೊಂದಿದೀವಪ್ಪ ಅಂತಂದ್ರ ದಿಟ್ಟ ಕ್ರಿಯೆಗೆ ಪ್ರೇರಣೆ ನೀಡುತ್ತದೆ ಅಂತ ಹೇಳ್ತಾರ ಅವ್ರು. ನಮ್ಮ ಮನಸ್ಸಿನೊಳಗೆ ನಾವು ಹಿಂಗೊಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದೀವಿ ಅಂದ್ರೆ ಅಲ್ಲಿ ದಿಟ್ಟವಾದಂತಹ ಒಂದು ಕ್ರಿಯೆ ಮೂಡ್ತದೆ, ಮತ್ತು ನಾವು ಒಂದು ಇದನ್ನ ಮಾಡ್ಬೇಕು ಅನ್ನುವಂತ ಹಠ ಮೂಡ್ತದ ನಮ್ಮಲ್ಲಿ. ಅದರಿಂದ ಬೆನ್ನು ಹತ್ತೀವಿ ನಾವು ಬೆನ್ನು ಹತ್ತೀವಿ. ನಮ್ಮ ಮನಸ್ಸು, ಸುಪ್ತ ಮನಸ್ಸು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತದ. ಬಹಳ ಅದ್ಭುತ ಐತಿ. ನಾನು ಹೀಗಾಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ನೀವು ಆ ದಿಶೆಯೊಳಗೆ ಕೆಲಸ ಮಾಡ್ಕೊತ ಹೋದ್ರಿ ಅಂದ್ರೆ ಖಂಡಿತವಾಗ್ಲೂ ಅದು ಈಡೇರ್ತದೆ. ಇವತ್ತಿನ ದಿವಸ ಏನ್ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅದಾರಲ್ಲ, ಅವ್ರೆಲ್ಲಾರು ಹಿಂಗೆ ಕನಸುಗಳನ್ನ ಇಟ್ಕೊಂಡು ಮೇಲೆ ಬಂದವ್ರು. ಯಾರು ಏನು ಅವ್ರು ಹುಟ್ಟಕ್ಕಲೆ ದೊಡ್ಡ ಕೋಟ್ಯಾಧೀಶರಲ್ಲ. ಮುಖೇಶ್ ಅಂಬಾನಿ ಅವರ ತಂದೆ ಧೀರುಭಾಯಿ ಅಂಬಾನಿ ಏನ್ ಭಯಂಕರ ಕೋಟ್ಯಾಧೀಶರಲ್ಲ. ಅವ್ರು ಅವರು ಒಂದು ಪೆಟ್ರೋಲ್ ಬಂಕ್ನ್ಯಾಗ ಪೆಟ್ರೋಲ್ ಬಿಡ್ತಿದ್ರಂತ. ಅವ್ರ ಕನಸು ಏನಪ್ಪಾ ಅಂದ್ರ, ಈಗ ಉದಾಹರಣೆಗೆ ನಾವೇನಾರ ಪೆಟ್ರೋಲ್ ಬಂಕ್ನ್ಯಾಗ ಪೆಟ್ರೋಲ್ ಬಿಡ್ತಿದ್ವಿ ಅಂದ್ರೆ ನಾವೇನ್ ಕನಸು ಕಾಣ್ತಿದ್ವಿಪ್ಪ ಅಂದ್ರೆ, ನಾನು ಒಂದ್ ಇಂಥದ್ದು ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತ ಕನಸು ಕಾಣ್ತಿದ್ವಿ ಅಂತ ಇಟ್ಕೊಳ್ಳೋಣ ನಾವು.
ಆದ್ರ ಧೀರುಭಾಯಿ ಅಂಬಾನಿ ಅವ್ರು ಏನ್ ಕನಸಿಟ್ಟುಕೊಂಡ್ರಂದ್ರ ಈ ಪೆಟ್ರೋಲ್ ನಾನೇ ತಯಾರು ಮಾಡ್ಬೇಕು, ಈ ಪೆಟ್ರೋಲ್ ಅನ್ನ ನಾನೇ ಕಂಡು ಹಿಡಿಬೇಕು, ನಾನೇ ತಯಾರು ಮಾಡ್ಬೇಕು, ನಾನೇ ಸಪ್ಲೈ ಮಾಡ್ಬೇಕು, ಇಡೀ ದೇಶಕ್ಕೆ ನಾನೇ ಸಪ್ಲೈ ಮಾಡ್ಬೇಕು. ಇಂಥ ದೊಡ್ಡ ಕನಸನ್ನ ಹೊತ್ತು ಕೆಲಸ ಮಾಡಿದ್ರು. ಅವರು ತಮ್ಮ ಕನಸಿನಂತೆ ಕೆಲಸ ಮಾಡಿದ್ರು, ಕೆಲಸ ಸಕ್ಸಸ್ ಕೂಡ ಆಯ್ತು. ಆ ದಿಶೆಯೊಳಗೆ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅದು ತಾನೇ ಹಾದಿ ತೋರಿಸ್ತದ ನಮಗ, ಅದು ಶತಸಿದ್ಧ. ಆದ್ರೆ ನಾವು ಮನಸ್ಸಿನೊಳಗ ಒಳ್ಳೆಯ ಗುರಿ ಇಟ್ಟುಕೊಂಡು, ಒಳ್ಳೆಯ ಮನಸ್ಸಿಟ್ಟುಕೊಂಡು, ಒಳ್ಳೆಯ ಕನಸು ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ. ಅದ್ರಾಗ ಯಾವ ಮಾತು ಇಲ್ಲ ಏನ್ರಿ. ಈಗ ನಮ್ಮ ದೊಡ್ಡ ದೊಡ್ಡ ಕನಸು ಏನಿರ್ತಾವಲ್ಲ ಅವೇ ಕೆಲಸ ಮಾಡಕ್ ಶುರು ಮಾಡ್ಬಿಡ್ತಾವ. ಗುರಿ ಇಟ್ಕೋಬೇಕು ನಾವು ಅಷ್ಟೇ, ಆ ಗುರಿ ಇಟ್ಕೊಂಡು ಕೆಲಸ ಮಾಡ್ಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ, ಎಲ್ಲಾ ಇದ್ದುಕೊಂಡು ಸಾಧನೆ ಮಾಡೋದು ದೊಡ್ಡ ಸಾಧನೆ ಅಲ್ಲ, ಏನು ಇರ್ಲಾರ್ದನೆ ಮಾಡ್ಬೇಕು, ಅದು ವಿಶೇಷ. ಧೀರುಭಾಯಿ ಅಂಬಾನಿ ಆಗ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾಕಷ್ಟು ಜನ ಅದಾರ ನೋಡ್ರಿ. ಅದಕ್ಕ ನಮ್ಮ ದೃಷ್ಟಿಕೋನ ಯಾವಾಗಲೂ ವಿಶಾಲವಾದ ದೃಷ್ಟಿಕೋನ ಇರಬೇಕು. ಆಮೇಲೆ ನಮ್ಮ ಆಚಾರ ವಿಚಾರ, ನಮ್ಮ ನಡೆ ನುಡಿಗಳನ್ನ ನಾವು ಏನ್ ಮಾಡ್ಬೇಕು, ಸರಿಪಡಿಸ್ಕೋಬೇಕು. ನಾವು ಎಲ್ಲರನ್ನೂ ಗೌರವದಿಂದ ಕಾಣೋದನ್ನು ಕಲಿಬೇಕು. ಆಮೇಲೆ ನಾವು ಇನ್ನೊಬ್ಬರ ಬಗ್ಗೆ ಆಗ್ಲಿ ಅಥವಾ ನಮ್ಮ ಬಗ್ಗೆ ಆಗ್ಲಿ ನಾವು ನೆಗೆಟಿವ್ ಮಾತಾಡೋದನ್ನ ಕಡಿಮೆ ಮಾಡ್ಬೇಕು. ಆಮೇಲೆ ಸಣ್ಣ ಪುಟ್ಟ ವೈಫಲ್ಯಗಳು ಬಂದಾಗ ನಾವು ಅದಕ್ಕೆ ಹೆದರ್ಕೋಬಾರ್ದು ಮತ್ತು ಬೇಜಾರು ಮಾಡ್ಕೋಬಾರ್ದು, ಗೊಣಗಬಾರ್ದು. ಆ ವೈಫಲ್ಯಗಳಿಂದ ನಾವು ಪಾಠವನ್ನು ಕಲಿತು ಮತ್ತೆ ಮುಂದೆ ಹೋಗ್ಲಿಕ್ಕೆ ನಾವು ತಯಾರಾಗಬೇಕು. ಇಂಥ ಒಂದು ಮನಸ್ಸನ್ನ ನಾವು ಬೆಳೆಸಿಕೊಂಡಿವಿ ಅಂದ್ರೆ ಖಂಡಿತವಾಗ್ಲೂ ಅಸಾಧ್ಯವಾದಂತಹ ಸಾಧನೆ ಆಗ್ತದ ಅನ್ನುವಂಥ ಮಾತನ್ನ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅದ್ಭುತವಾದಂತಹ ವಿಡಿಯೋಗಳನ್ನ, ವಿಚಾರಗಳನ್ನ ತಮ್ಮ ಮುಂದೆ ನಾನು ಸಾದರ ಪಡಿಸ್ಬೇಕಂತ ಮಾಡಿದ್ದೀನಿ. ನಾನು ಮುಂದಿನ ವಿಡಿಯೋದೊಳಗೆ ನಾವು ದುಡ್ಡು ಹೇಗ ಗಳಿಸ್ಬೇಕು, ಹಣ ಹೇಗ ಗಳಿಸ್ಬೇಕು, ಹಣ ನಮ್ಮ ಹಿಂದೆ ಬರುವಂಗ ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಹಣ ಹೇಗ ಗಳಿಸಬಹುದು ಅನ್ನೋದನ್ನ ಹೇಳ್ತೀನಿ, ಮತ್ತು ಗಳಿಸ್ಲಿಕ್ಕೆ ಹಾದಿಗಳು, ದಾರಿಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತೀನಿ. ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಟಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ಸರ್.